ಎಲ್ಲ ಫೋಟೋದಲ್ಲಿ ಒಂದೇ ಥರ ಬರಲ್ಲ, ಒಂಥರ ಬೇರೆ ಇದೆ ನೋಡಿ ಇದರಲ್ಲಿ. ಈ ತುಳಸಿ ಕಟ್ಟೆಯ ಬದಿಯಲ್ಲಿ ಎಂಥದ್ದೊಂದು ಕಾಣಿದಾಗೆ ಆಯ್ತು ಈಗ. ಅದಕ್ಕೆ ಹೋಗಿ ಫೋಟೋ ತೆಗ್ದೆ, ನಾನು ಫೋಟೋ ತೆಗ್ದೆ, ಫೋಟೋದಲ್ಲಿ ಹಾಗೆ ಬಂತು. ಅಷ್ಟು ಉಂಟು, ದೇವರು ಶಕ್ತಿ ಎಷ್ಟು ಉಂಟು ಗೊತ್ತುಂಟಾ? ಯಾರು ನೆಗಡದ ಸೇನೆ ಬುಕ್ ಇದೆ ತಂದೆ ಫೈನಲ್ ಮಾಡಿದ್ರೆ ಏನು ಕೊಡುದು ಗೊತ್ತನಾ. ನಮಸ್ಕಾರ. ಸದ್ಯ ಈಗ ನಾನು ಬೆಳಂಜದಲ್ಲಿದ್ದೇನೆ, ನಮ್ಮ ಅಜ್ಜಿ ಮನೆಗೆ ಬಂದಿದ್ದೇನೆ. ನೀವು ನಮ್ಮ ಅಜ್ಜಿ ಮನೆಗೆಲ್ಲ ಈ ಹಿಂದೆ ಬಂದಿರುವಂಥ ವೀಡಿಯೋಗಳನ್ನ ನೋಡಿರ್ತೀರ. ಸೊ ನಾನು ಬಂದಿರೋದು ನಿನ್ನೆ ಆ ಪ್ರ್ಯಾಂಕ್ ವೀಡಿಯೋನ ಅಪ್ಲೋಡ್ ಮಾಡಿ ಇಲ್ಲಿಗೆ ಬಂದಿರೋದು. ಸೊ ಇಲ್ಲಿ ಬರಬೇಕಾದ್ರೆ ಸಂಜೆ 6 ಗಂಟೆ ಆಗಿತ್ತು. ಆನಂತರ ಇಲ್ಲಿ ಇದ್ಕೊಂಡು ಗಮ್ಮತ್ತೆಲ್ಲ ಮಾಡಿದ್ವಿ, ಮಕ್ಕಳೆಲ್ಲ ಇದ್ದರು, ಶಟ್ಲ್ ಕಾಕ್ ಅದು ಇದೆಲ್ಲ ಆಡ್ಕೊಂಡು ಜಾಲಿ ಮಾಡಿದ್ವಿ. ಆ್ಯಂಡ್ ರಾತ್ರಿ ಊಟ ಎಲ್ಲ ಆದ ನಂತರ ವಾಕಿಂಗ್ ಹೋಗೋಣ ಅಂತ ಹೋದಾಗ ನಾವು ಮೊಬೈಲ್ ಡಿಟೆಕ್ಟರ್ ಮೂಲಕ, ಅಂದರೆ ಗೋಸ್ಟ್ ಹಂಟಿಂಗ್ ಡಿಟೆಕ್ಟರ್ ಮೂಲಕ ಸುಮ್ಮನೆ ಟ್ರೈ ಮಾಡಿದ್ದು ಅದೇನೋ ಇದೆ ಅಂತ. ಬಟ್ ನಮಗೆ ಅಲ್ಲಿ ಅಚಾನಕ್ಕಾಗಿ ಬೇರೆ ಬೇರೆ ರೀತಿಯ ಘಟನೆಗಳೆಲ್ಲ ಕಣ್ಣಿಗೆ ಕಾಣ್ಲಿಕ್ಕೆ ಶುರುವಾಯಿತು. ಅದ್ರ ಬಗ್ಗೆ ನನ್ನ ಅಜ್ಜ ಅಜ್ಜಿ ಅವರೆಲ್ಲ ಮಾತಾಡಿದ್ದಾರೆ. ಅದು ಏನು ಅಂತ ಹೇಳೋದನ್ನು ಈ ಬ್ಲಾಗಲ್ಲಿ ನೋಡ್ತಾ ಬನ್ನಿ. ಗೈಸಿಗೆ ನಾನು ಬೆಳಂಜದಲ್ಲಿದ್ದೇನೆ, ಅಂದರೆ ನಮ್ಮ ಅಜ್ಜಿ ಮನೆ. ಸೊ ರಾತ್ರಿ ವಾಕಿಂಗ್ ಹೋಗ್ಬೇಕಾದ್ರೆ ಏನೋ ಸೌಂಡ್ ಆಯಿತು. ದಟ್ಸ್ ವೈ ನಾವು ಗೋಸ್ಟ್ ಡಿಟೆಕ್ಟರ್ ಇದನ್ನ ಆ್ಯಪ್ ಆನ್ ಮಾಡಿದ್ದೀವಿ. ಸೊ ಅದು ನಮಗೆ ಸೌಂಡ್ ಬಂದ ಪ್ಲೇಸಲ್ಲೇ ಅದು ತೋರಿಸ್ತಾ ಇದೆ. ಅವನು ಎದುರ್ತಿದೆ ಅಂತ ಅಮ್ಮ ಲೈಟ್ ಆ ಪ್ಲೇಸಲ್ಲಿ ಏನೋ ಡಿಟೆಕ್ಟ್ ಆಗ್ತಾ ಇದೆ ನೋಡಿ, ನೀವು ಇಲ್ಲಿ ರೆಡ್ ನೋಡ್ತಿರ್ಬೋದು. ಸೊ ಆ ಪ್ಲೇಸ್ಗೆ ನಾವೀಗ ನಡ್ಕೊಂಡು ಹೋಗಬೇಕು. ಬನ್ನಿ ಅದು ಏನಂತ ನೋಡುವ. ಲೈಟ್ ಅಲ್ಲಿ ಅಕ್ಕ ಆ್ಯಡ್ ಅಂತ ಅವನೆಲ್ಲ ಪರ ಸೌಂಡ್ ಮಾಡುದು. ನೋಡಿ ಅವ್ರಿಗೆ ಲೈಟ್ ಹಾಕು, ಅವ್ರಿಗೆ ಲೈಟ್ ಹಾಕು. ಮನೆ ತೆಗಿದೆ ಕಾಲು. ನೀವು ನಮ್ಮನ್ನು ಫೋನ್ ಬರ್ತಾ ಉಂಟು, ಬೂತ್ ಹುಡುಕು. ಹಲೋ ಹಲೋ ಮತ್ತೆ ಬಂದು ಸಿಕ್ಕಿದ್ದು ತಗೊಂಡ್ಬರ್ತಾ ಇದ್ದೇವೆ. ಈಗ ಸಿಕ್ತು. ಅದು ತಲೆ ತೆಗ್ದಿದ್ದೇವೆ. ಅದು ಇವಾಗ ಬಿಸಿನೀರಲ್ಲಿ ಹಾಕಿ ಸಿಪ್ಪೆ ತೆಗೆದು ಮಾಂಸ ಮಾಡಿ ಇಡ್ಬೇಕು ಫ್ರಿಜ್ಜಲ್ಲಿ. ನಾಳೆಗೆ ಬಂದೆ ಅದು ಮಾಮ ನಂದು. ಆಯ್ತಾಯ್ತು. ಓಕೆ. ನೋಡಿ ಡಿಟೆಕ್ಟರ್ ಈ ಪ್ಲೇಸಲ್ಲಿ ಹೋಗಿ ಹೇಳ್ತಾ ಇದೆ. ಬಟ್ ಇಲ್ಲೇ ಇದೆ ಇದು ಯಾಕೆ ಪೊಟ್ಟೆ ಆ್ಯಪ ಮಾಮ, ಇದು ಭೂತದ ಡಿಟೆಕ್ಟರ್. ಅದು ಈ ದಾರಿ ತೋರಿಸಿತ್ತು, ಇದೇ ಕರೆಕ್ಟ್ ದಾರಿ ನೋಡಿ. ಇಲ್ಲಿ ಈ ಜಾಗ ಭೂತ ಉಂಟು ಅಂತ ಡಿಟೆಕ್ಟ್ ಮಾಡ್ತಿದೆ. ನಾನು ನಿಂತಿದ್ದೆಲ್ಲ ಮೊಬೈಲಲ್ಲಿ ಆ್ಯಪ್ ನಮ್ಮ ಹತ್ರ ಬರ್ತಾ ಉಂಟು ಅಂತ. ಇದು ಈಗ ಭೂತ ಈ ಗ್ರೀನ್ ಮಾರ್ಕ್ ನಡುವಿಗೆ ಬಂದ್ರೆ ನಮ್ಮ ಹತ್ರ ಬಂತು ಅಂತ. ಇಲ್ಲಿ ಉಂಟು, ಈ ಸೈಡ್ ಉಂಟು, ಈ ಸೈಡ್ ಉಂಟು, ಇಲ್ಲಿ ಉಂಟು, ಇಲ್ಲೆಲ್ಲ ಉಂಟು. ಆಚೆ ಹೋಯ್ತು. ಈ ಮಮ್ಮ ನಡುವಿಗೆ ಬಂತು. ಇಲ್ಲುಂಟು, ಇಲ್ಲೇ ಬಂತು. ಲೈಟ್ ಆಫ್ ಮಾಡು. ಎಂತ ಅದು ಸೌಂಡ್ ಎಂತ ಕೇಳ್ತದೆ ನೋಡು. ಲೈಟ್ ಆಫ್ ಮಾಡು. ಇಲ್ಲಿ ಬಂತು. ಹಾಗೆ ಹೇಳಿದಲ್ಲ, ಇದು ಡಿಟೆಕ್ಟ್ ಮಾಡುತ್ತೆ ಹಾಗೆ ಅಂತ. ನಾನು ಇದು ಫನ್ನಿ ತಮಾಷೆ ಅಂತ ಅನ್ಕೊಂಡಿದ್ದೆ. ಬಟ್ ಸೌಂಡು ಮತ್ತು ಇವರು ಹುಡುಗರು ಅದನ್ನ ಯೂಸ್ ಮಾಡಿದ್ದೆ. ನಂದು ಹಾಕಿರೋ ಬ್ಲಾಗ್ ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ಇವ್ರು ಯೂಸ್ ಮಾಡ್ಕೊಂಡು ಬಂದು 2 ಫೋಟೋ ತಗೊಂಡು ಮನ್ಸಿದ್ದಾರೆ. ಅದು ರಿಯಲ್ ಗೋಸ್ಟ್ ಥರನೇ ಕಾಣಿಸ್ತಿದೆ. ಸೊ ಇದು ನೋಡಿ, ಇಲ್ಲಿ ಡಿಟೆಕ್ಟ್ ಆಗ್ತಿದೆ. ನಾವು ನೀನೆಂತ ಮಾಡ್ತಿದ್ದೆ, ಇದರಿಂದ ಹೋಗ್ತಿದ್ಯಾ? ಅದು ಹೋಗೋದು ಬೇಡ, ನಾವೊಂದು ಪ್ಲೇಸಿಗೆ ಹೋಗಿ ಜಸ್ಟ್ ಒಂದು ನಿಲ್ವ. ಬಟ್ ಸೌಂಡ್ ನೋಡಿ, ಇದು ಏನು ಕಾಣುತ್ತೆ ಹಂಗೆ ಹೋಗ್ಬೇಕಾ? ಇದಾರಿಲ್ಲಲ್ಲ ನಮಗೆ. ಅಲ್ಲಿ ಸ್ವಲ್ಪ ಎದುರು ಹೋಗಿ ನಿಲ್ಲಿ, ಅದೇ ಬರ್ತದೆ. ಅವನಲ್ಲಿ ಓಡಿದ ಆಯ್ತು, ಅವನು ನೋಡಿದ. ಸೊ ಹತ್ರ ಬಂದ ತಕ್ಷಣ ಫೋಟೋ ಕ್ಲಿಕ್ ಆಗುತ್ತಾ? ಅದನ್ನು ಕ್ಲಿಕ್
ಸ್ಕ್ರೀನ್ ಶಾಟಿಂಗ್ 3 ಬರುವಾಗ ಬಂತು ಸಿ ಸೌಂಡ್ ನೋಡಿ. ನಮ್ಮ ಸೌಂಡ್ ಕೇಳ್ತಾ ಅಲ್ಲಿ ಸೌಂಡ್ ಕೇಳ್ತಾ ನಿಮಗೆ ಜಸ್ಟ್ ಒಂದು ಶ್ಯಾಡೋ ಕಾಣಿದಾಗೆ ಆಗ್ತದೆ ನೋಡಿ. ಅದೇ ಲೈಟ್ ನಂಗೆ ಆಗ್ತದೆ. ನನ್ನ ಕೈ ನಡಕ್ತಾ ಇದೆ ನನಗೆ. ಒಬ್ಬ ಸೌಂಡ್ ಈಗ ನೋಡಿ ಇಲ್ಲಿ ಅದು ಸೆಂಟರ್ಗೆ ಬರುವಾಗ ರಪ್ಪ ಸುಮ್ಮನೆ ಚೌಡ್ ತೆಗಿರಿ. ತೆಗಿರಿ ಈಗ ಇಲ್ಲೇ ಕಾಣಬಹುದು. ಈಗ ಅಲ್ಲಿ ನಿಮಗೆ ಅದು ಕಾಣುತ್ತಿಲ್ಲೋ ಗೊತ್ತಿಲ್ಲ. ಬಟ್ ಇಲ್ಲೊಂದು ಏನೋ ಒಂದು ಅವಶೇಷ ಥರ ಕಾಣ್ತಿದೆ ನೋಡಿ. ಕೈ ನಿಜ ಮಾರ್ಯ, ಎಲ್ಲ ಫೋಟೋದಲ್ಲಿ ಒಂದೇ ಥರ ಬರಲ್ಲ, ಒಂಥರ ಬೇರೆ ಇದೆ ನೋಡಿ ಇದರಲ್ಲಿ. ನಂಗೆ ನಡಕ್ತಾ ಇದೆ ಮಾರ್ಯ. ಸಾಕು ಫಸ್ಟ್ ಒಳಗೆ ಹೋಗು ಸಾಯ್ಲಿ. ನೋಡಿ ಇದು ಈಗ ಸಿಕ್ಕಿದೆ. ದೊಡ್ಡ ಇದು ಸೀನಿಯರ್ ಆಗಿದ್ದಾರೆ ನೋಡಿದ್ರಾ? ಈ ಫೋಟೋ ಸೀನಿಯರ್ ಆಗಿದ್ದಾರೆ. ಅದು ಲೈಟ್ ಆಫ್ ಮಾಡ ನೋಡಿ. ಕಾಣ್ತದಾ? ಕಾಣ್ತದೆ ಅಲ್ಲಿ ಕಾಣ್ತದಲ್ಲ. ಕನ್ನಡಕ್ಕೆ ಇಲ್ಲ ನಿಮ್ದು ಕನ್ನಡಕ ದೊಡ್ಡದು ಲೈಟ್ ಆಫ್ ಮಾಡೋದು ಬೆಸ್ಟ್ ಅಂತ. ಹತ್ರ ಇಟ್ಕೊಂಡು ನೋಡಿ. ಸೇನೆರಿಗೆ ಸಿಕ್ಕಿದ್ದು ಸೇನೆ ಹೇಗೆ ಸಿಕ್ಕಿದ್ದು ಗೊತ್ತಿಲ್ಲ. ಇಲ್ಲಿ ಬಂದಿದ್ರು ಮೊಬೈಲ್. ಸೇನೇರು ಬುಕ್ಕೇರಿ ತಂದೆ ಸೇನೇರು ಪಂದ್ಯ நல்ல பூர்த்தியா இருக்கும். ಅವ್ರು ಹೋಗ್ಲಿಲ್ಲ ಇನ್ನು ಅಂತ ಕೇಳುದು ಅಜ್ಜ. ಇನ್ನೂ ಎಂತ ಮಾಡುದು ಇಲ್ಲಿ? ಅವ್ರು ಸತ್ತು ವರ್ಷ ಎಷ್ಟಾಯ್ತು? ಎಷ್ಟು ವರ್ಷ ಆದ್ರೂ ಸಿಗ್ತದ ಆದ್ಮೇಲೆ? ಇನ್ನೊಮ್ಮೆ ಬೇರೆ ಕಡೆ ಹೋಗಿ ನಂಗೆ ನೋಡ್ಬೇಕಾದ್ರೆ ಫೈನಲ್ ಮಾಡಿದ್ರೆ ಏನು ಹೊಡೆದು ಗೊತ್ತನಾ? ನೀವು ಹೊಲ್ದಿ ಪೈಜಾಮನದು? ನೋಡು ಉದ್ದ ಇದೆಯಾ? ಹೌದು, ಉದ್ದ ಕೈಯೇ ಸರಿ. ಹಾಗೆ ಹಾಗೆ ಬಿಳಿ ಕೂದಲು. ಕನ್ನಡಕ ಆಗ್ತಿತ್ತ ಜನ? ಇಲ್ಲ ಇಲ್ಲ ಇದ್ರಲ್ಲಿ ಕನ್ನಡಕ ಇಲ್ಲ. ಹಾಕ್ತೆ ಅದ್ರಲ್ಲಿ ಕನ್ನಡಕ್ಕೆ ಇಲ್ಲ ಫೋಟೋದಲ್ಲಿ. ಇರಲಿಲ್ಲ ಕನ್ನಡಕ ಅವರಲ್ಲ ನಂಗೆ ಸಿಕ್ಕಿದದು. ಆಗುವಂತದ್ದು ಮೊಬೈಲ್ ಬಂದಿದೆ ಈಗ. ನಾನು ಮೊಬೈಲಲ್ಲಿ ಒಂದು ನೋಡ್ತಾ ಇದ್ದೇನಾ, ನೋಡ್ತಿರುವಾಗ ಅಲ್ಲಿ ತುಳಸಿ ಕಟ್ಟೆಯ ಬದಿಯಲ್ಲಿ ಎಂಥದ್ದೊಂದು ಕಾಣಿದಾಗೆ ಆಯ್ತು. ಈಗ ಅದಕ್ಕೆ ಹೋಗಿ ಫೋಟೋ ತೆಗ್ದೆ. ನಾನು ಫೋಟೋದಲ್ಲಿ ಹಾಗೆ ಬಂತು. ಹಟ್ಟೆ ಹೋದಾಗ ಅದು ಬೇರೆ ಒಂದು ಸಿಕ್ತು. ಹಟ್ಟೆ ಹತ್ರ ಒಂದು ಸಿಕ್ಕಿದೆ, ಅದಕ್ಕೆ ಮುಖನೇ ಇಲ್ಲ. ಅದು ಈಗ ಉಂಟು ನೋಡಿ. ಯಾರಿಗ ಟೆಕ್ನಾಲಜಿ ಹೌದು. ಅದು ಹಟ್ಟಿ ಹತ್ರ ಇದ ಹಟ್ಟೆ ಸಿಕ್ಕಿದ್ದು. ಹಟ್ಟೆ ಹತ್ರ ಅಮ್ಮ ನೋಡಿದ್ದಾರೆ. ದಾರಂದ ಅದ್ರದ್ದು ಫೋಟೋ ತೆಗೆಯುವಾಗ ಕಾಣೆ ಬರ್ಲಿಲ್ಲ. ಅದು ಬನ್ನಿ ನಾನು ಅಜ್ಜ ಹೇಳಿದ್ರು ಲಕ್ಷ್ಮಿ ಅಂತ. ಅದಷ್ಟು ಕಾಣುದಿಲ್ಲ ಸೇನೆದು. ಇದು ನೋಡಿ
ಇನ್ನೊಂದು ಸಿಕ್ಕಿದ್ದು ಅವನಿಗೆ. ಮತ್ತೆಲ್ಲ ಕಾಣ್ತದೆ ಚಿಕ್ಕ ಅದು ಅನ್ನೋದು ಕೊಟ್ಟು ಬರೋದು ನಂಗೆ ನೆನಗಡ್ಲಿಕ್ಕೆ ಬರೋದು ನಾನು. ದೇವಿ ಇದು ಒಳಗೆ ಸಿಕ್ಕಿದ್ದು ಮನೆಯೊಳಗೆ. ಇದು ಹಟ್ಟಿ ಹತ್ರನಾ? ಅದು ಹಟ್ಟಿ ಹತ್ರ. ಯಾವ್ದು ಇದು? ಮನೆಯೊಳಗೆ ದಾರಂದದ ಹತ್ರ ಒಂದು ಬಂತು ಅಲ್ಲಿ. ಹಾ. ಅದನ್ನ ಅಮ್ಮನಿಗೆ ತೋರಿಸಿ ಸ್ಕ್ರೀನ್ ಶಾಟ್ ಹೊಡಿಲಿಕ್ಕೆ ಹೋಗೋಗಿಲ್ಲ ನೀ. ಹಾಗೆ ಕಾಣೋದಿಲ್ಲ ಅದು ಅಷ್ಟು ಉಂಟು ದೇವರು ಶಕ್ತಿ ಎಷ್ಟು ಉಂಟು ಗೊತ್ತುಂಟ. ಒಂದು ಯಾರು ನೆಗಡಿದವರು ನೆಗಡಿದವರು ನೆಗಡ್ಲಿಕ್ಕೆ ಉಂಟು ಯಾವಾಗಲೂ. ಅದಲ್ಲ ಅವನು ಅದಕ್ಕೆ ಹೇಳಿದಲ್ಲ ಭೂತ. ಗೊತ್ತಲ್ಲ ದೇವ್ರದ್ದು ಲಕ್ಷ್ಮೀ ಲಕ್ಷ್ಮೀ ದೇವ್ರದ್ದು. ಆ್ಯಂಡ್ ಈಗ ನಾವು ಹೋಗ್ತಿರೋದು ನಮ್ಮ ತೋಟ ಕಳೆದ ನಂತರ ಒಂದು ಅಜ್ಜಿ ಮನೆ ಸಿಗುತ್ತೆ. ಆ್ಯಂಡ್ ಅವ್ರ ಪ್ರೀತಿಯಿಂದ ತುಂಬ ಸರ್ತಿ ಮನೆಗೆ ಬನ್ನಿ ಅಂತ ಕರಿತಿದ್ರು. ಸೊ ನಾನು ಈ ಸರ್ತಿ ಅಜ್ಜಿ ಮನೆಗೆ ಬಂದಾಗ ಮಕ್ಳಿಗೆ ಕೂಡ ರಜೆ ಇದೆ, ಹಾಗಾಗಿ ನಾನೀಗ ಆ ಅಜ್ಜಿ ಮನೆಗೆ ಹೋಗ್ತಾ ಇದ್ದೇನೆ. ಆ್ಯಂಡ್ ಅವರು ನಮ್ಮ ಸಂಬಂಧದಲ್ಲಿ ಅಜ್ಜಿ ಅಲ್ದಿದ್ರು ಕೂಡ ನಮಗೆ ಸಣ್ಣದಿರುವಾಗ ನಮ್ಮನ್ನು ತುಂಬ ಪ್ರೀತಿ ಕೊಟ್ಟು ನಮಗೆಲ್ಲ ಇಲ್ಲಿರುವ ಮಕ್ಕಳಿಗೆ ಕೂಡ ಅಷ್ಟೇ ಕೈ ತುಂಬ 20 ರೂಪಾಯಿ 30 ರೂಪಾಯಿ ದುಡ್ಡೆಲ್ಲ ಕೊಟ್ಟು ಮಕ್ಕಳ ತಿಂಡಿ ಅಂತ ಕಳಿಸ್ತಿದ್ರು. ಸೊ ಅವ್ರಿಗೆ ಕೂಡ ಅವ್ರ ಮೇಲೆ ಭಾರಿ ಪ್ರೀತಿ ಇದೆ, ಹಾಗಾಗಿ ಅವ್ರನ್ನ ನೋಡ್ಲಿಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಅವರ ಮನೆಯಲ್ಲಿ ಬರೀ ಗಂಡ ಹೆಂಡತಿ ಅಂದರೆ ಅಜ್ಜಿ ಅಷ್ಟೇ ಇರೋದು, ಮತ್ತು ಯಾರೂ ಇಲ್ಲ ಅಲ್ಲಿ. ಸೊ ಹಾಗಾಗಿ ಹೋಗೋಣ, ಮಾತಾಡಿಸಿ ಬರೋಣ ಅಂತ ಇವಾಗ ಹೊರಡ್ತಾ ಇದ್ದೀವಿ. ಸೊ ನೀವು ಆ ವಿಡಿಯೋನ ನೋಡ್ತಾ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬಂದು ಇದೇ ಇರುತ್ತೆ, ಸಿಗೋಣ ಹಾಗಾದರೆ. ಈಗ ಅಜ್ಜಿ ಮನೆ ದಾರಿ ಯಾರಿಗೆ ಗೊತ್ತು?